Hi guys, last video nalli we have learned fixed and fluctuating capital method. In this video we are going to learn profit and loss appropriation account. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಒಂದು ಫರ್ಮ್ ಬಂದ್ಬಿಟ್ಟು ನಡೆಸ್ತಿರ್ತಾರೆ ಪಾರ್ಟ್ನರ್ಸು. ಅವ್ರು ಎಷ್ಟು ಪ್ರಾಫಿಟ್ನ ಬಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾರೆ ಅಟ್ ದ ಇಯರ್ ಎಂಡಿಂಗ್ ಅಲ್ಲಿ ನಾವು ಪ್ರಿಪೇರ್ ಮಾಡಬೇಕು. ಸೊ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲೇ ಅವರು ಮೆನ್ಷನ್ ಮಾಡಿರ್ತಾರೆ ಪಾರ್ಟ್ನರ್ಸ್ ಬಂದ್ಬಿಟ್ಟು ಎಷ್ಟಕ್ಕೆ ಪ್ರಾಫಿಟ್ಸ್ನ ಬಂದ್ಬಿಟ್ಟು ಶೇರ್ ಮಾಡ್ಕೋಬೇಕು. ಇಟ್ ಮೈಟ್ ಬಿ 2:3 ರೇಷಿಯೋ, 1:4 ರೇಷಿಯೋ, 4:1 ರೇಷಿಯೋ, ಆ ಥರ ರೇಷಿಯೋನಲ್ಲಿ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ ಹಂಚ್ಕೊಳ್ತಾರೆ. ಇನ್ ಕೇಸ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಬಂದ್ಬಿಟ್ಟು ಮೆನ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಈಕ್ವಲ್ ಆಗಿ ಬಂದ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ನ ಶೇರ್ ಮಾಡ್ಕೊಳ್ತಾರೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ಅವ್ರು ಬರೋ ಪ್ರಾಫಿಟ್ನ ಎಷ್ಟು ರೇಷಿಯೋಗೆ ಮತ್ತೆ ಎಷ್ಟು ಅವರು ಶೇರ್ ಮಾಡ್ಕೊಂಡಿದ್ದಾರೆ ಅನ್ನೋ ತೋರಿಸೋ ಅಕೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಮಿಯರ್ಲಿ ದ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಫರ್ಮ್. The profit and loss appropriation account is the account. So profit and loss account anta helidre which shows the appropriation of profits of distribution. ಎಷ್ಟು ಪ್ರಾಫಿಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ ಅವರು ಅವರಲ್ಲಿ ಅಂತ of profits of the firm among the ಪಾರ್ಟ್ನರ್ಸ್ ನಡುವೆ ಬಂದ್ಬಿಟ್ಟು ಎಷ್ಟು ಪ್ರಾಫಿಟ್ ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. The main purpose of preparation of profit and loss appropriation account of a firm is to show how the profit of a business are appropriated for various expenses and incomes relating to partners of a firm. ಸೊ ಇದು ಏನಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗ್ ಬಂದ್ಬಿಟ್ಟು ಪ್ರಾಫಿಟ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋ ಮೈನ್ ಉದ್ದೇಶ. ಸೊ ಹೆಂಗ್ ಅಪ್ರೋಪ್ರಿಯೇಟ್ ಮಾಡಿದ್ದಾರೆ ಅದನ್ನ ಬಿಸ್ನೆಸ್ ಅಲ್ಲಿ ಮತ್ತೆ ವೇರಿಯಸ್ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ಸ್ ನಡುವೆ ಹೆಂಗ್ ಅವರು ಮಾಡಿದ್ದಾರೆ ಅನ್ನೋದನ್ನ ನಾವು ತೋರಿಸಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಸೊ ಈಗ ಫಾರ್ಮೆಟ್ ನೋಡ್ಕೊಳ್ಳೋಣ. ಸೊ ಫಾರ್ಮೆಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡ್ 31st March 2024 or 25, whatever it might be. Particulars amount. We record only two transactions here. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಪಾರ್ಟ್ನರ್ಸು ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾರೆ ಡ್ರಾಯಿಂಗ್ಸ್ಗೆ, ಅಂದರೆ ಫೀಸ್ ಆರ್ ಪೆನಾಲ್ಟಿ ಸಚ್ ದಟ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಾರೆ ಕಂಪನಿಗೆ ಫರ್ಮ್ಗೆ ಅನ್ನಂಗೆ ಅದು ಮಾತ್ರ ರೆಕಾರ್ಡ್ ಮಾಡ್ತೀವಿ. ಅದನ್ನ ಬಿಟ್ಟರೆ ಪ್ರಾಫಿಟ್ ಆಗಿದ್ರೆ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ವಿ ರೈಟ್ ಓನ್ಲಿ ಪ್ರಾಫಿಟ್. ಅದನ್ನ ಬಿಟ್ಟರೆ ಮಿಕ್ಕಿರೋದು ಎಲ್ಲವೂ ಇಲ್ಲೇ ಬರೀತೀವಿ. To profit and loss account, net loss brought down. To interest on capital, to partners salary, to partners commission, to partners capital account. ಸೊ ಪಾರ್ಟ್ನರ್ಸ್ಗೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಿದೆ, ಕನ್ಫರ್ಮ್ ಎಷ್ಟು ಪೇ ಮಾಡ್ತು ಪಾರ್ಟ್ನರ್ಸ್ಗೆ ಅನ್ನೋದು ಡೆಟಾರ್ ಆಗುತ್ತೆ. ಮತ್ತೆ ಪಾರ್ಟ್ನರ್ಸ್ ಸ್ಯಾಲರಿ, ಪಾರ್ಟ್ನರ್ಸ್ಗೆ ಎಷ್ಟು ಸ್ಯಾಲರಿ ಕೊಟ್ಟಿದೆ ಅನ್ನೋದು ಡೆಟಾರ್. ಪಾರ್ಟ್ನರ್ಸ್ ಕಮಿಷನ್, ಎಷ್ಟು ಪಾರ್ಟ್ನರ್ಸ್ಗೆ ಕಮಿಷನ್ ಪೇ ಮಾಡ್ತಿದೆ ಅನ್ನೋದು ಡೆಟಾರ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪ್ರಾಫಿಟ್ ಮಾಡ್ತಿದೆ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಇಲ್ಲಿ ಬರೀತೀವಿ. ಲಾಸ್ ಆಯ್ತು ಅಂತ ಹೇಳಿದ್ರೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಇಲ್ಲಿ ಬರೀತೀವಿ. ಸೊ ಇದೇ ಫಾರ್ಮ್ಯಾಟ್. ಸೊ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ವಿ ಹ್ಯಾವ್ ಲುಕ್ಡ್ ಇನ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಫಿನೇಷನ್. ಇವತ್ತಿನ ವಿಡಿಯೋನಲ್ಲಿ ಪ್ರಾಬ್ಲಮ್ಸ್ ಹೆಂಗೆ ಮಾಡೋಣ ಅಂತ ನಾವು ನೋಡೋಣ. ಇದನ್ನು 6 ಮಾರ್ಕ್ಸಿಗೆ ಕೇಳ್ತಾರೆ. ಒಂದು ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೀನಿ ಗ್ಲಾನ್ಸ್ ಮಾಡೋದಕ್ಕೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನೋದು ಪಾರ್ಟ್ನರ್ಸ್ ಹೇಗೆ ಪ್ರಾಫಿಟ್ನ ಹಂಚ್ಕೊಳ್ತಾರೆ ಅವರಲ್ಲಿ ಅನ್ನೋದನ್ನೇ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕರಿತೀವಿ. ಇದನ್ನ ಈ ಪ್ರಾಬ್ಲಮ್ಸ್ ನಾವು ನೋಡ್ಕೊಂಡು ಹೋಗೋಣ. ಇಲ್ಲಿ ಡೆಬಿಟ್, ಇಲ್ಲಿ ಕ್ರೆಡಿಟ್, ಫಾರ್ಮೇಟ್ ಎಲ್ಲ ತೋರಿಸಿದ್ದೀನಿ. ಈಗ ಕ್ವಶನ್ಗೆ ಹೋಗೋಣ. Pramod and Praveen commenced business with capital investments of 3 lakhs and 2 lakhs respectively on 1st April 2024. ಸೊ ಕ್ವಶನಲ್ಲಿ ಹೇಳಿದ್ದಾರೆ ಪ್ರಮೋದ್ ಇನ್ವೆಸ್ಟ್ಮೆಂಟ್ ಮಾಡಿರೋದು 3 lakhs, ಪ್ರವೀಣ್ ಬಂದ್ಬಿಟ್ಟು 2 lakhs ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು. ಸೊ ಯಾವಾಗ 1st April 2024 ಅಲ್ಲಿ ದೇ ಅಗ್ರಿ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋ ಇನ್ 2:1. ಸೊ 2:1 ರೇಷಿಯೋನಲ್ಲಿ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ನ ಶೇರ್ ಮಾಡ್ಕೊಳ್ತಾರೆ. For the year ending 31st March 2025, they earned a profit of 59,000
ಬಿಫೋರ್ ಅಲೋಯಿಂಗ್ ದ ಫಾಲೋಯಿಂಗ್ ಅಂದರೆ 59,000 ಬಂದ್ಬಿಟ್ಟು ಅವರು ಅರ್ನ್ ಮಾಡ್ತಾರೆ. ಬಿಫೋರ್ ಅಲೋಯಿಂಗ್ ಅನ್ನೋದು ನಾವು ಮಾರ್ಕ್ ಮಾಡ್ಕೋಬೇಕು ಕ್ವಶನಲ್ಲಿ. ಯಾಕಂತ ಹೇಳಿದ್ರೆ ಆಫ್ಟರ್ ಅಲೋಯಿಂಗ್ ಅನ್ನೋದು ಬೇರೆ ಥರ ಮಾಡಬೇಕು. ಅದನ್ನು ನಾನು ಆಮೇಲೆ ಬರೋ ವೀಡಿಯೋಸಲ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ಬಿಫೋರ್ ಅಲೋಯಿಂಗ್ಗೆ ಹಿಂಗೆ ಮಾಡ್ಕೊಂಡು ಹೋಗಬೇಕು. ಏನೇನೆಲ್ಲ ನಾವು ಅಂದರೆ 59,000 ಬಿಫೋರ್ ಅಲೋಯಿಂಗ್ ಅಂತ ಹೇಳಿದ್ರೆ ಪ್ರಾಫಿಟ್ 59,000 ಮಾಡಿದ್ದಾರೆ, ಆದರೆ ಇದೆಲ್ಲ ಇನ್ನು ಪೆಂಡಿಂಗ್ ಇಕ್ಕಿದ್ದಾರೆ ಕೊಡೋದು. ಅದನ್ನೇ ಬಿಫೋರ್ ಅಲೋಯಿಂಗ್ ಅಂತ ಹೇಳೋದು. ಏನೇನೆಲ್ಲ ಅವ್ರು ಪೆಂಡಿಂಗ್ ಇಕ್ಕಿದ್ದಾರೆ ಬಿಫೋರ್ ಅಲೋಯಿಂಗ್ ಅಂತ ಹೇಳಿದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಅಂದರೆ 5% ಬಂದ್ಬಿಟ್ಟು ಕ್ಯಾಪಿಟಲ್ ಮೇಲೆ ಪಾರ್ಟ್ನರ್ಸ್ಗೆ ಕೊಡಂಗಿರುತ್ತೆ. ಅದೇನದು ಪಾರ್ಟ್ನರ್ಸ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಏನೋ ಒಂದು ಸೇವಿಂಗ್ಸ್ ಅಕೌಂಟಲ್ಲಾದರೂ ಇಕ್ತೀವಿ, ನಮಗೆ ಏನಾದರೂ ಒಂದು ಇಂಟ್ರೆಸ್ಟ್ ಕೊಡ್ತಾರಲ್ವ, ಹಾಗೆ ಪಾರ್ಟ್ನರ್ಸ್ 3 ಲ್ಯಾಕ್ಸ್ ಮತ್ತು 2 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಡೀಲ್ ಪ್ರಕಾರ ಇಷ್ಟು ಕೊಡಬೇಕಂತ ಹೇಳಿ ಅವರು ಒಂದು ಅಗ್ರಿಮೆಂಟಲ್ಲಿ ಸೈನ್ ಮಾಡ್ಕೊಂಡಿರ್ತಾರೆ, ನನಗೆ 5% ಬರಬೇಕು ಇಂಟ್ರೆಸ್ಟ್ ಅಂತ. ಸೊ 5% ಅದೇ ಥರ ಅಟ್ ದ ಎಂಡ್ ಆಫ್ ದ ಇಯರ್ ಎಂಡಿಂಗಲ್ಲಿ ನಾವು ಕೊಡೋಂಗಿರುತ್ತೆ. ಪಾರ್ಟ್ನರ್ಶಿಪ್ ಸ್ಯಾಲರಿ ಟು ಪ್ರಮೋಟ್ 5,000 ಪರ್ ಆ್ಯನಮ್. ಸೊ ಪರ್ ಆ್ಯನಮ್ ಅಂತ ಹೇಳಿದರೆ ಈ ಪ್ರತಿ ವರ್ಷ ಲೈಕ್ ಅಂದರೆ 1 ಇಯರ್ಗೆ 5,000 ಕೊಡಂಗಿರುತ್ತೆ. ಬರೀ ಪ್ರಮೋದ್ಗೆ ಮಾತ್ರ ಸ್ಯಾಲರಿ. ಕಮಿಷನ್ ಪೇಯಬಲ್ ಟು ಪ್ರವೀಣ್ 500 ಪರ್ ಮಂತ್ ಅಂತ ಐತೆ. ಇದನ್ನೇ ಇಂಟು 12 ಅಂತ ಮಾಡ್ಕೋಬೇಕು. ಒಂದು ಅರ್ಥ ಮಾಡ್ಕೋಬೇಕು, ಪರ್ ಆ್ಯನಮ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ತೊಗೋಬೇಕು. ಪರ್ ಮಂತ್ ಅಂತ ಇದ್ರೆ ಇಂಟು 12 ಮಾಡ್ಕೋಬೇಕು. ಏನಕ್ಕೆ ಇಂಟು 12 ಅಂತ ಹೇಳಿದ್ರೆ 1 ಇಯರ್ಗೆ 12 ಮಂತ್ಸ್ ಐತೆ. ಸೊ ಅದಕ್ಕೆ 500 ಇಂಟು 12 ಮಾಡ್ಕೋಬೇಕು. ಪರ್ ಮಂತ್ ಇದ್ರೆ ಮಾತ್ರ ಇಂಟು 12 ಮಾಡ್ಕೋಬೇಕು. ಪರ್ ಆ್ಯನಮ್ ಅಂತ ಹೇಳಿದರೆ ಸೇಮೇ ತೊಗೋಬೇಕು. ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಮೋದು 2,500, ಪ್ರವೀಣ್ದು 1,500. ಕ್ವಶನಲ್ಲಿ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಪ್ರಮೋದ್ 25,000, ಪ್ರವೀಣ್ 15,000. ಫ್ರಮ್ ದ above prepare profit and loss appropriation account for the year ending 31st March 2025. ಈಗ ಒಂದು ಮಾತ್ರ ಕಾನ್ಷಿಯಸ್ ಆಗಿ ನಾವು ನೋಡ್ಕೋಬೇಕು. ಅದೇನಂತ ಹೇಳಿದ್ರೆ ಕ್ವಶನಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ರೆ ತಗೋಬಾರ್ದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಮಾತ್ರ. ಅವರು ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಾರೆ, ಅಥವಾ ಅವ್ರು ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟರು, ಈ ಥರ ನಾನು ಸ್ಕ್ರ್ಯಾಚ್ ಮಾಡಿದ್ದೀನಲ್ವ ಹಿಂಗೆ ನೀವು ಮಾಡ್ಕೋಬೇಕು. ಯಾಕಂತ ಹೇಳಿದರೆ ನಾವು ತಗೋಬಾರ್ದು, ಅವರು ಒಮ್ಮೊಮ್ಮೆ ನಮ್ಗೆ ಕೊಟ್ಟು ಕನ್ಫ್ಯೂಸ್ ಮಾಡಿಸ್ತಾರೆ. ಮತ್ತು ಕ್ಯಾಪಿಟಲು ನಾವು ಕನ್ಸಿಡರ್ ಮಾಡಬಾರ್ದು. ಯಾಕಂತ ಹೇಳಿದರೆ ಕ್ಯಾಪಿಟಲ್ಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಇದು ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರೀ ಪ್ರಾಫಿಟ್ನ ಮಾತ್ರ ತೋರಿಸ್ತೀವಿ, ಮತ್ತು ಏನೇನೆಲ್ಲ ಅಲೋ ಮಾಡಿಲ್ವಲ್ಲ ಅದನ್ನು ಇಲ್ಲಿ ಅಲೋ ಮಾಡ್ತೀವಿ. ಅಂದರೆ ಸ್ಯಾಲರಿ ಕೊಡ್ತೀವಿ, ಇಂಟ್ರೆಸ್ಟ್ ಪೇ ಮಾಡ್ತೀವಿ, ಕಮಿಷನ್ ಕೊಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ನಾವು ಕೊಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಿರ್ತಾರಲ್ವ ಡ್ರಾಯಿಂಗ್ನ, ಅವರು ಕಂಪನಿಗೆ ಪೇ ಮಾಡಂಗಿರುತ್ತೆ. ಕಂಪನಿ ಅಂತ ಹೇಳಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಫರ್ಮ್ಗೆ. ಸೊ ಫರ್ಮ್ಗೆ ಪೇ ಮಾಡಂಗಿರುತ್ತೆ. ಸೊ ಅದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮಾತ್ರ ನಾವು ತೊಗೊಳ್ತೀವಿ, ಡ್ರಾಯಿಂಗ್ಸ್ ತೊಗೊಳ್ಳಲ್ಲ. ಅದೇ ಥರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ತೊಗೊಳ್ತೀವಿ, ಕ್ಯಾಪಿಟಲ್ ತೊಗೊಳ್ಳಲ್ಲ. ಬರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮಾತ್ರ ತೊಗೊಳ್ಳೋದು, ಕ್ಯಾಪಿಟಲ್ ತೊಗೊಳ್ಳಲ್ಲ, ಹಾಗೆ ಡ್ರಾಯಿಂಗು ತೊಗೊಳ್ಳಲ್ಲ. ಈಗ ನಾವು ಕ್ವಶನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ಆನ್ಸರಲ್ಲಿ ನಾವು ಏನು ಬರೀಬೇಕಂತ ಹೇಳಿದರೆ ಇನ್ ದ ಬುಕ್ಸ್ ಆಫ್ ದ ಫರ್ಮ್ ಅಂತ ಫಸ್ಟ್ ಬರ್ಕೋಬೇಕು. ಫಸ್ಟ್ ಸೆಂಟೆನ್ಸ್ ಇದೇ ಬರ್ಕೋಬೇಕು. ಸೆಕೆಂಡ್, ಡೆಟಾರ್ ಕ್ರೆಡಿಟಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2025 ಅಂತ ಬರ್ಕೋಬೇಕು. ಓಕೆ, ದೆನ್ ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್. ಏನೂ ಅಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಕ್ರೆಡಿಟ್ ಸೈಡಲ್ಲಿ ಎರಡೇ ಎರಡು ಟ್ರಾನ್ಸಾಕ್ಷನ್ ಮಾತ್ರ ಬರುತ್ತೆ. ಏನಂತ ಹೇಳಿದ್ರೆ ಒಂದು ಪ್ರಾಫಿಟ್ ಕೊಟ್ಟಿದ್ರೆ ಮಾತ್ರ ಅದು ಬರೀತೀವಿ. ಸೆಕೆಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ರೆ ಮಾತ್ರ ಅದನ್ನ ಇಲ್ಲಿ ಬರೀತೀವಿ. ಮಿಕ್ಕಿದೇನೇ ಇದ್ರೂ ಡೆಟಾರ್ ಸೈಡಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಈಗ ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ನಾವು ಕ್ಯಾಪಿಟಲ್ಸ್ನೇ ಇಗ್ನೋರ್ ಮಾಡ್ಕೋಬೇಕಂತ ಹೇಳಿದ್ದೀನಿ. 3 ಲ್ಯಾಕ್ಸ್ ಮತ್ತು 2 ಲ್ಯಾಕ್ಸ್ ಅನ್ನೋ ವ್ಯಾಲ್ಯೂನ ನಾವು ಇಗ್ನೋರ್ ಮಾಡಿದ್ವಿ. ಆಫ್ಟರ್ ದಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 59,000 ಪ್ರಾಫಿಟ್ ಕೊಟ್ಟಿದ್ದಾರೆ. ಫಾರ್ ದ ಇಯರ್ ಎಂಡಿಂಗ್ 31st March 2025 ದೇ ಅರ್ನ್ ದ ಪ್ರಾಫಿಟ್ ಆಫ್ 59,000 ಅಂತ ಹೇಳಿದ್ದಾರೆ. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಬರ್ಕೊಳ್ಳಿ. ಯಾಕಂತ ಹೇಳಿದರೆ ನೆಟ್ ಪ್ರಾಫಿಟ್ ಆಗೈತೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ. ಓಕೆ, ಬ್ಯಾಲೆನ್ಸ್ ಹಾಕ್ಕೊಳ್ಳೋಣ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ, ಅಥವಾ ಇಟ್ಸ್ ಓಕೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾತ್ರ ಇರಲಿ. 59,000 ಹಾಕ್ಕೊಳ್ತೀನಿ. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಕ್ವಶನಲ್ಲಿ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹಾಕ್ಕೋಬೇಕು. ಇಲ್ಲಿ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಕೊಡಬೇಕು? ಪ್ರಮೋದ್ ಕ್ಯಾಪಿಟಲ್ ಐತೆ,
ದೆನ್ ಪ್ರವೀಣ್ದು ಕ್ಯಾಪಿಟಲ್ ಐತೆ. ಕ್ಯಾಪಿಟಲ್ ಮೇಲೆ ನಾವು ಇಂಟ್ರೆಸ್ಟ್ ಕೊಡಬೇಕು. ಸೊ ಆದ್ರಿಂದ 3 lakhs ಪ್ರಮೋದ್ದು, 2 lakhs ಪ್ರವೀಣ್ದು, ಇಂಟು ಇಲ್ಲಿದೆ ನೋಡಿ 3 lakhs 2 lakhs ಅನ್ನೋದು, ಇಂಟು ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 5% ಕೊಟ್ಟಿದ್ದಾರೆ. ಸೊ 5/100, 5/100. ಈಗ ತೋರಿಸ್ಕೊಡ್ತೀನಿ ನೋಡಿ. 3 lakh ಇಂಟು 5/100, 15,000 ಪ್ರಮೋದ್. ಪ್ರವೀಣ್ಗೆ 2 lakhs ಇಂಟು 5/100, ಸೊ 10,000 ಪೇ ಮಾಡಿದಾಯಿತು ಇಂಟ್ರೆಸ್ಟು. ಆ್ಯಂಡ್ ದೆನ್ ಸ್ಯಾಲರಿ ಹೇಳಿದ್ದಾರೆ ಬರೀ ಪ್ರಮೋದ್ಗೆ ಮಾತ್ರ. ಪಾರ್ಟ್ನರ್ಶಿಪ್ ಸ್ಯಾಲರಿ ಟು ಪ್ರಮೋದ್ 5,000 ಪರ್ ಆ್ಯನಮ್. ಸೊ ಟು ಪ್ರಮೋದ್ ಸ್ಯಾಲರಿ ಅಂತ ಬರೀಬೋದು, ಅಥವಾ ಸ್ಯಾಲ್ರಿ ಟು ಪ್ರಮೋದ್, ಟು ಸ್ಯಾಲ್ರಿ ಟು ಪ್ರಮೋದ್ ಅಕೌಂಟ್ ಅಂತಲೂ ಬರೀಬೋದು. ಸೊ 5,000 ಪರ್ ಆ್ಯನಮ್ ಅಂತ ತೋರಿಸಿದ್ವಿ. ಆ್ಯಂಡ್ ದೆನ್ ಟು ಕಮಿಷನ್, ಒಬ್ರಿಗೆ ಕೊಟ್ಟಿದ್ರೆ ಒಬ್ರಿಗೆ ಮಾತ್ರ ತಗೋಬೋದು, ಆಯ್ತಾ. ಇಬ್ರಿಗೆ ಕೊಟ್ಟಿದ್ರೆ ಮತ್ತೆ ಇಲ್ಲಿ ಹಾಕ್ಕೋಬೇಕು, ಟು ಪ್ರವೀಣ್ ಸ್ಯಾಲರಿ ಅಂತ ಮತ್ತೆ ಅದು ಹೆಸರು ಬರೆದು ಹಾಕ್ಕೋಬೇಕು. ಸೊ ಟು ಕಮಿಷನ್ಸ್ ಟು ಪ್ರವೀಣ್, ಅಥವಾ ಟು ಪ್ರವೀಣ್ಸ್ ಕಮಿಷನ್, ಎನಿಥಿಂಗ್ ಇಸ್ ಓಕೆ. ಸೊ ಇಲ್ಲಿ 500 ಇಂಟು ಪರ್ ಮಂತ್ ಅಂತ ಐತೆ. ಸೊ 12 months 1 yearಗೆ, ಅದಕ್ಕೆ. ಸೊ 500 ಇಂಟು 12, 6,000 ಬಂತು. ಈಗ ಓಕೆ, ಈ ಕ್ವಶನ್ ಏನು ಹೇಳಿದ್ದಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪ್ರಮೋದ್ 2,500, ಪ್ರವೀಣ್ 1,500. ಅದನ್ನ ಇಲ್ಲಿ ಹಾಕೋಬೇಕು, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಹಾಕೋಬೇಕು. ಫಸ್ಟು ಯಾರಿಗೆ, ಪ್ರಮೋದ್ 2,500, ಆ್ಯಂಡ್ ದೆನ್ ಪ್ರವೀಣ್ದು ನೆಕ್ಸ್ಟ್ 1,500. ಓಕೆ, ಈಗ ಎಲ್ಲಿ ಜಾಸ್ತಿ ಬಂದೈತೆ, ಡೆಟಾರ್ಸ್ ಜಾಸ್ತಿ ಬಂದಿದೆ ಅಂತ ಹೇಳಿ ಸರಿ. ಓಕೆ, ಈಗ ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿದಾಯ್ತು. ಡ್ರಾಯಿಂಗ್ಸ್ ತಗೊಂಡಿಲ್ಲ ಮತ್ತೆ ಕ್ಯಾಪಿಟಲು ತಗೊಂಡಿಲ್ಲ. ಈಗ ಯಾವ್ದು ಜಾಸ್ತಿ ಐತೆ ಅನ್ನೋದು ನಾವು ನೋಡೋಣ. ಡೆಬಿಟ್ ಸೈಡಾ ಕ್ರೆಡಿಟ್ ಸೈಡಾ ಅಂತ. ಸೊ ಈಗ ನೋಡ್ಕೊಳ್ಳಿ, ಕ್ರೆಡಿಟ್ ಸೈಡ್ ಎಲ್ಲ ಆ್ಯಡ್ ಮಾಡ್ಕೊಂಡು ಬರ್ತೀನಿ. 59,000, 2,500, 1,500, 63,000 ಅನ್ನೋದು ಇಲ್ಲಿ ಮೇಲೆ ಬರ್ಕೊಳ್ತೇನೆ, 63,000. ದೆನ್ ಹಾಗೆ 15,000, 10,000, 5,000, 15,000. ಈಗ ಡೆಬಿಟ್ ಸೈಡ್ ಆ್ಯಡ್ ಮಾಡ್ಕೊಂಡು ಬರ್ತೀನಿ. 15,000, 10,000, 5,000, 6,000. ಸೊ 36,000 ಡೆಬಿಟ್ ಸೈಡಲ್ಲಿ ಇಲ್ಲೈತೆ. ಸೊ ವಿಚ್ ಈಸ್ ಗ್ರೇಟರ್, ಈಗ ಡೆಬಿಟಾ ಕ್ರೆಡಿಟಾ? ಆಬ್ವಿಯಸ್ಲಿ ಕ್ರೆಡಿಟ್ ಸೈಡ್ 63,000 ಗ್ರೇಟರ್. ಸೊ ಅದಕ್ಕೆ ಎರಡು ಕಡೆನೂ ಈ 63,000 ಅನ್ನೋದು ಹಾಕ್ಕೋಬೇಕು. ಯಾವ್ದು ದೊಡ್ಡದಿದೆ ಅದು. ಕಡಿಮೆ ಎಷ್ಟೈತೆ, 36,000. ಅದನ್ನ ಪ್ರಾಫಿಟ್ ಈಗ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟು ಪ್ರಾಫಿಟ್ಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಕೋಬೇಕು. ಈಗ ಯಾರ್ಯಾರು ಪಾರ್ಟ್ನರ್ಸು, ಪ್ರಮೋದ್ ಮತ್ತೆ ಪ್ರವೀಣ್. ಈಗ ಎಷ್ಟು ಕಡಿಮೆ ಆಯ್ತು, 36,000 ಅಲ್ವಾ. ಸೊ ಈ 63,000 ಅಲ್ಲಿ 36 ಡೈರೆಕ್ಟಾಗಿ ಮೈನಸ್ ಮಾಡಿದರೆ ಸೇಮೇ ಬರುತ್ತೆ, ಅಥವಾ 63,000 ಅಲ್ಲಿ 15,000, 10,000, 5,000, 6,000 ಏನು ಮಾಡಿದ್ರು ಸೇಮೇ ಬರುತ್ತೆ. ಈಗ ಹೇಳ್ತೀನಿ ನೋಡಿ, 63,000 ಮೈನಸ್ 36,000 ಮಾಡಿದರೆ 27,000 ಇಬ್ರಿಗೂ ಹಂಚಬೇಕು. ನಾವು ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. 27,000 ಇಂಟು
ಅಥವಾ ಈ 27,000 ಹಿಂಗೋ ಮಾಡ್ಕೋಬೋದು. ಈ 63,000 ಮೈನಸ್ 15,000 ಮೈನಸ್ 10,000 ಮೈನಸ್ 5,000 ಮೈನಸ್ 6,000 ಮಾಡಿದ್ರೆ 27 ಬರುತ್ತೆ. 27 ಇಬ್ರಿಗೂ ಹಂಚ್ಕೊಳ್ತೀವಿ. ಈಗ ಎಷ್ಟು ರೇಷಿಯೋನಲ್ಲಿ ಹಂಚ್ಕೋಬೇಕಂತ ಹೇಳಿದ್ರೆ ಕ್ವಶನಲ್ಲಿ 2:1 ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 2/3 1/3. ಈಗ 27,000 ಇಂಟು 2/3, ಸೊ 18,000 ಬರುತ್ತೆ. ಈಗ 27,000 ಇಂಟು 1/3 9,000 ಇದೆ. ಪ್ರಾಫಿಟ್ಗೆ ಬಂದ್ಬಿಟ್ಟು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಓಕೆ, ಈಗ ನಾವು ಇದು ಪಾರ್ಟ್ನರ್ಸ್ಗೆ 18,000 ಮತ್ತು 9,000 ಟ್ರಾನ್ಸ್ಫರ್ ಮಾಡ್ತೀವಿ. ಈ ವಿಡಿಯೋನಲ್ಲಿ ನಾವು ಬಿಫೋರ್ ಅಲೋಯಿಂಗ್ ಅನ್ನೋದು ನಾವು ನೋಡಿದ್ದೀವಿ, ಮತ್ತು ರೇಷಿಯೋ ಬಂದ್ಬಿಟ್ಟು ಅವ್ರು ಕೊಟ್ಟಿದ್ರೆ ಹೆಂಗೆ ಮಾಡೋದು ಅನ್ನೋದು ನಾವು ನೋಡಿದ್ದೀವಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಬಂದ್ಬಿಟ್ಟು ಅವ್ರು ರೇಷಿಯೋಸ್ ಕೊಟ್ಟಿಲ್ಲ ಮತ್ತು ಬಿಫೋರ್ ಅಲೋಯಿಂಗ್ ಕೊಟ್ಟಿಲ್ಲ ಅಂತ ಹೇಳಿದರೆ ಏನು ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you like this video, please like, subscribe and share with your friends. Thank you.